ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಜೀವನದಲ್ಲಿ ಶತ್ರುಗಳೇ ಇಲ್ಲದಂತೆ ಮಾಡಬೇಕಾ? ಹಾಗಿದ್ರೆ ಈ ಪವರ್ಫುಲ್ ಉಪಾಯ ಮಾಡಿ ನೋಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹಾಗೇನೆ ವೀಕ್ಷಕರೇ, ಈ ವಿಡಿಯೋನ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಬಳಕೆ ಮಾಡಿ. ಹಿತಶತ್ರುಗಳು ಇರ್ಬೇಕಯ್ಯ ಅನ್ನೋ ಮಾತಿಗೆ ಹಿತಶತ್ರುಗಳಿದ್ರೆ ಒಳ್ಳೇದೆ, ಆದ್ರೆ ಪರಮಶತ್ರುಗಳಿದ್ರೆ ಹೇಗಲ್ವಾ? ಪ್ರತಿಯೊಬ್ಬರ ಜೀವನದಲ್ಲೂ ಶತ್ರುಗಳು ಇದ್ದೇ ಇರ್ತಾರೆ. ಕೆಲವ್ರ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಕೆಲವರು ನಮ್ಮ ಹಿಂದಿನಿಂದ ಚೂರಿ ಹಾಕೋ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ನಮ್ಮ ಏಳ್ಗೆ ಆಗೋದಕ್ಕೆ ಬಿಡೋದಿಲ್ಲ. ಎಲ್ಲದಕ್ಕೂ ಅಡ್ಗಾಲ್ ಹಾಕ್ತಾ ಇರ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ಇಂಥ ಶತ್ರುಗಳು ಇರುವಾಗ ಜೀವನದಲ್ಲಿ ನಾವು ಮುಂದೆ ಬರೋದಾದ್ರೂ ಹೇಗ್ ಸಾಧ್ಯ ಅಲ್ವಾ? ಇಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಜೀವನದಲ್ಲಿರುವಂತಹ ಶತ್ರುಗಳು ಶತ್ರುತ್ವವನ್ನ ನಾಶ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ತಿಳಿಯೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನಮ್ಮ ಜೀವನದಲ್ಲಿ ಕಾರಣವಿದ್ದೋ ಕಾರಣವಿಲ್ಲದೆಯೋ ಶತ್ರುಗಳು ಹುಟ್ಕೊಳ್ತಾರೆ. ಅವರಿಂದ ನಮಗೆ ಒಂದಲ್ಲ ಒಂದು ವಿಧಗಳಲ್ಲಿ ತೊಂದರೆ ಆಗ್ತಾನೆ ಇರುತ್ತೆ. ಕೆಲವೊಮ್ಮೆ ಆ ಶತ್ರುಗಳು ನಮ್ಮ ಕುಟುಂಬದ ಒಳಗಡೆನೂ ಇರಬಹುದು, ಅಥವಾ ನಮ್ಮ ಆಫೀಸ್ನಲ್ಲಿ ನಮ್ಮ ಏಳ್ಗೆಯನ್ನ ಸಹಿಸದ ಶತ್ರುಗಳು ಆಗಿರಬಹುದು. ಶತ್ರುಗಳು ಹುಟ್ಕೊಂಡ್ರೆ ಅವರು ಯಾವಾಗ್ಲೂ ನಿಮ್ಮ ಜೀವನಕ್ಕೆ ದೊಡ್ಡ ಹೊಡೆತ ಬೀಳುವಂತೆ ನೋಡ್ಕೊಳ್ತಾರೆ. ಅದು ಕೆಲಸದ ಕ್ಷೇತ್ರದಲ್ಲಿರಬಹುದು ಅಥವಾ ನಿಮ್ಮ ಕುಟುಂಬದವರೇ ಆಗಿರಬಹುದು. ನಿಮಗೆ ಮಾನಸಿಕ ರೂಪದಲ್ಲಿ ಅಥವಾ ಶಾರೀರಿಕ ರೂಪದಲ್ಲಿ ತೊಂದರೆ ನೀಡೋದಕ್ಕೆ ಕಾಯ್ತಾ ಇರ್ತಾರೆ. ಇದೆಲ್ಲವೂ ನಿಮ್ಮ ಮೇಲೆ ಅವರು ಶತ್ರುತ್ವವನ್ನ ಬೆಳೆಸ್ಕೊಂಡಿರೋದಕ್ಕೆ ಆಗ್ತಾ ಇರೋದು. ಇವತ್ತು ನಾವು ನಿಮಗೆ ಶತ್ರುಗಳನ್ನ ನಾಶ ಮಾಡುವ, ಅಂದ್ರೆ ಅವರ ಮನಸ್ಸಿನಿಂದ ಶತ್ರುತ್ವವನ್ನ ದೂರ ಮಾಡುವ ಒಂದಷ್ಟು ವಿಧಾನಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಇವುಗಳನ್ನ ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಶತ್ರುಗಳೇ ಇರಲಾರರು. ಇವತ್ತು ಶತ್ರುನಾಶ ಮಾಡುವಂತಹ ವಿಧಾನವನ್ನ ಹೇಳ್ತಾ ಇದ್ದೀವಿ. ಇದು ತುಂಬಾ ದೊಡ್ಡ ಉಪಾಯ ಅಲ್ಲ, ತುಂಬಾ ಸಣ್ಣ ಉಪಾಯ. ಇದನ್ನ ನೀವು ಯಾವುದಾದ್ರೂ ಶುಕ್ಲ ಪಕ್ಷದ ಮಂಗಳವಾರದ ದಿನ ಮಾಡಬಹುದು. ಶತ್ರುಗಳ ನಾಶ ಅಂದ್ರೆ ಶತ್ರುಗಳನ್ನ ಕೊಲ್ಲೋದು ಅಂತ ಅನ್ಕೊಳ್ಬೇಡಿ. ಯಾಕಂತಂದ್ರೆ ಇಲ್ಲಿ ನಾಶ ಮಾಡೋದು ಅಂತಂದ್ರೆ ನಿಮಗೆ ಕೆಟ್ಟದ್ದನ್ನ ಬಯಸುವವರ ಮನಸ್ಸಿನಿಂದ ಕೆಟ್ಟ ಭಾವನೆಗಳನ್ನ ದೂರ ಮಾಡೋದೇ ಶತ್ರುತ್ವದ ನಾಶ. ನಮಗೆ ಪದೇ ಪದೇ ಯಾರಾದ್ರೂ ನೋವು ಮಾಡಿದ್ರೆ, ತೊಂದರೆ ನೀಡ್ತಾ ಇದ್ರೆ, ಆರ್ಥಿಕ, ಮಾನಸಿಕ, ಶಾರೀರಿಕ ತೊಂದರೆಯನ್ನ ಕೊಡ್ತಾ ಇದ್ರೆ ನಮಗೂ ಸಹ ಅವ್ರ ಬಗ್ಗೆ ದ್ವೇಷ ಮಾಡೋದಕ್ಕೆ ಶುರುವಾಗುತ್ತೆ. ನಾವೀಗ ಹೇಳ್ತಿರೋ ಈ ಉಪಾಯದಿಂದ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಉಳಿಯುವಂತೆ, ಅವರಿಂದ ತೊಂದರೆಯಾಗದಂತೆ ಮಾಡಬಹುದು. ಈ ಉಪಾಯವನ್ನ ಮಾಡುವಾಗ ಯಾರ ಬಳಿಯೂ ಇದ್ರ ಬಗ್ಗೆ ಹೇಳಬಾರದು. ಇದನ್ನ ಮಾಡೋದಕ್ಕೆ ನಿಮಗೆ 3 ವಸ್ತುಗಳು ಬೇಕಾಗುತ್ತೆ. ಅವುಗಳಂತಂದ್ರೆ ಸ್ವಲ್ಪ ಜೇನುತುಪ್ಪ, ಭೋಜಪತ್ರ, ಇದು ನಿಮಗೆ ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಸಿಗಬಹುದು. ಮತ್ತೊಂದು ವಸ್ತು ರಕ್ತಚಂದನ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಶತ್ರುಗಳು ಅಂದ್ರೆ ನಿಮಗೆ ಯಾರು ಕೆಟ್ಟದ್ದನ್ನ ಮಾಡ್ತಿದ್ದಾರೆ, ಯಾರು ನಿಮಗೆ ತೊಂದರೆಯನ್ನ ನೀಡ್ತಾ ಇದ್ದಾರೆ, ಅಥವಾ ಯಾರ ಬಗ್ಗೆ ನಿಮಗೆ ದ್ವೇಷ ಇದೆ, ಅವರ ಹೆಸರನ್ನ ರಕ್ತಚಂದನಕ್ಕೆ ಸ್ವಲ್ಪ ಗಂಗಾಜಲವನ್ನ ಬೆರೆಸುವ ಮೂಲಕ ಭೋಜಪತ್ರದ ಮೇಲೆ ಬರೀರಿ. ರಕ್ತಚಂದನದಲ್ಲಿ ನಿಮ್ಮ ಬೆರಳುಗಳನ್ನ ಅದ್ದಿ ಅದರಲ್ಲಿಯೇ ನೀವು ಹೆಸರನ್ನ ಬರಿಬಹುದು. ಶತ್ರುವಿನ ಸಂಪೂರ್ಣ ಹೆಸರನ್ನ ಬರೆಯೋದಕ್ಕೆ ಮರಿಬೇಡಿ. ಈಗ ಆ ಭೋಜಪತ್ರವನ್ನ ಸಣ್ಣದಾಗಿ ಮಡಚಿ ಅದನ್ನ ಯಾವುದಾದ್ರೂ ದಾರದಿಂದ ಕಟ್ಟಬಹುದು. ಆಮೇಲೆ ಶತ್ರುವಿನ ಹೆಸರನ್ನ ಬರೆದ ಆ ಭೋಜಪತ್ರವನ್ನ ಜೇನಿನ ಡಬ್ಬಿಯಲ್ಲಿ ಮುಳುಗಿಸಿ ಇಟ್ಬಿಡ್ಬೇಕು. ಇದನ್ನ ಮಾಡೋದ್ರಿಂದ ಶೀಘ್ರದಲ್ಲಿ ನಿಮ್ಮ ಶತ್ರುವಿಗೆ ನಿಮ್ಮ ಮುಂದೆ ಸೋಲಾಗುತ್ತೆ. ಅವರು ಮತ್ತೆ ಯಾವತ್ತೂ ನಿಮ್ಮ ಮುಂದೆ ತಲೆ ಎತ್ತಿ ನಿಲ್ಲೋದಿಲ್ಲ. ಅಷ್ಟೇ ಯಾಕೆ, ನಿಮ್ಮ ವಿರುದ್ಧ ಯಾವ ಸಂಚನ್ನು ಮಾಡೋದಿಲ್ಲ, ನಿಮಗೆ ಯಾವ ರೀತಿಯ ತೊಂದರೆಯನ್ನು ಕೂಡ ಕೊಡೋದಿಲ್ಲ. ಇದೊಂದು ಸಣ್ಣ ಉಪಾಯ, ಆದ್ರೆ ಶತ್ರುನಾಶಕ್ಕೆ ರಾಮಬಾಣ ಆಗೋದಂತೂ ನಿಜ. ಇದನ್ನ ಮಾಡಿ ನೋಡಿ ಸ್ನೇಹಿತರೆ, ಶೀಘ್ರದಲ್ಲೇ ಲಾಭ ಸಿಗುತ್ತೆ. ಇವಾಗ ಇನ್ನೊಂದು ಉಪಾಯವನ್ನ ಹೇಳ್ತೀವಿ. ಇದನ್ನ ನೀವು ಮಂಗಳವಾರ ಮಾಡಬಹುದು, ಇಲ್ಲ ಶನಿವಾರದ ದಿನವೂ ಮಾಡಬಹುದು.
ಶತ್ರುಗಳಿಂದ ಮುಕ್ತಿ ಪಡೆಯೋದಕ್ಕೆ ಅಥವಾ ಶತ್ರುಗಳೇ ನಮ್ಮ ಜೀವನದಲ್ಲಿ ಇಲ್ಲದಂತೆ ಮಾಡೋದಕ್ಕೆ ಶನಿವಾರ ಮತ್ತು ಮಂಗಳವಾರ ಹನುಮಂತನ ಆರಾಧನೆಯನ್ನ ಮಾಡಬೇಕು. ಹನುಮಂತನ ಆರಾಧನೆ ಮಾಡ್ತಾ ನಿಮ್ಮ ಶತ್ರುಗಳ ಹೆಸರನ್ನ ಹೇಳ್ತಾ ಅವರಿಂದ ಯಾವ ತೊಂದರೆ ಆಗದಂತೆ ಕಾಪಾಡುವಂತೆ ಬೇಡ್ಕೊಳ್ತಾ ಶನಿವಾರ ಮತ್ತು ಮಂಗಳವಾರ ಹನುಮಂತನಿಗೆ ಬೆಲ್ಲವನ್ನ ಅರ್ಪಿಸಿ. ಇದು ತುಂಬಾನೇ ಸರಳೋಪಾಯ ಅಂತ ನಿಮಗನಿಸಬಹುದು, ಆದ್ರೆ ಇದರಿಂದ ಶತ್ರುಗಳಿಂದ ಮುಕ್ತಿ ಸಿಗೋದು ಖಚಿತ. ನಿಮ್ಮ ಜೀವನದಲ್ಲಿ ಮತ್ತೆ ಯಾವುದೇ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದು ನಿಜ. ಇದೊಂದು ಪವರ್ಫುಲ್ ಉಪಾಯವಾಗಿದ್ದು ಇದನ್ನ ಇವತ್ತೇ ಟ್ರೈ ಮಾಡಿ ನೋಡಿ. ಆ ಮೂಲಕ ಶತ್ರುಗಳಿಂದ ಶೀಘ್ರದಲ್ಲಿ ಮುಕ್ತಿ ಪಡೀರಿ. ಮತ್ತೊಂದು ಉಪಾಯವನ್ನು ಹೇಳ್ತೀವಿ, ಇದು ಕೂಡ ನಿಮ್ಮ ಸಹಾಯಕ್ಕೆ ಬರಬಹುದು. ನಿಂಬೆಹಣ್ಣಿನ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನ ಬರೀರಿ. ನಿಂಬೆಹಣ್ಣನ್ನ 4 ಬಾರಿ ಭುಜಗಳ ಮೇಲೆ ತಿರುಗಿಸಿ ನಂತರ ಅದನ್ನ 4 ರಸ್ತೆಗಳು ಕೂಡುವಲ್ಲಿ ಎಸೆದು ಹಿಂತಿರುಗಿ ನೋಡದೆ ಬನ್ನಿ. ಇದರಿಂದ ಖಂಡಿತವಾಗಿಯೂ ಶತ್ರುಗಳಿಂದ ಪರಿಹಾರ ಸಿಗುತ್ತೆ. ಅದು ನಿಮ್ಮ ಕುಟುಂಬದಲ್ಲಿ ನಿಮಗೆ ಕೇಡು ಬಯಸುತ್ತಿರುವ ಶತ್ರುಗಳೇ ಇರಬಹುದು, ಅಥವಾ ನಿಮ್ಮ ಕಚೇರಿಯಲ್ಲಿ ನಿಮ್ಮನ್ನ ಕೆಳಕ್ಕೆ ತಳ್ಳುವುದಕ್ಕೆ ಪ್ರಯತ್ನಿಸುತ್ತಿರುವ ಶತ್ರುಗಳೇ ಆಗಿರಬಹುದು. ಎಲ್ಲ ರೀತಿಯ ಶತ್ರುಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಆ ಶತ್ರುಗಳು ಮತ್ತೆ ನಿಮಗೆ ತೊಂದರೆ ಕೊಡೋದಕ್ಕೆ ಬರೋದೇ ಇಲ್ಲ. ಕೊನೆಯದಾಗಿ ಮತ್ತೊಂದು ಪವರ್ಫುಲ್ ಉಪಾಯವನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಎದುರಾದ್ರೆ ಆವಾಗ್ಲೂ ನೀವು ಹನುಮಂತನ ಧ್ಯಾನವನ್ನ ಮಾಡಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು, ಶತ್ರುಗಳ ಉಪಟಳ, ಬೆದರಿಕೆ, ತೊಂದರೆ, ಮಾನಸಿಕ, ಶಾರೀರಿಕ ಸಮಸ್ಯೆ ಆಗ್ತಾ ಇದ್ರೆ ಅದು ಸಹ ನಿವಾರಣೆಯಾಗುತ್ತೆ. ಅದಕ್ಕಾಗಿ ಆಂಜನೇಯನ ಈ ಪವರ್ಫುಲ್ ಮಂತ್ರವನ್ನ ಭಕ್ತಿಯಿಂದ ಪಠಿಸಿ. ಹನುಮಂತನ ಫೋಟೋ ಮುಂದೆ ಕುಳಿತು ಭಕ್ತಿಯಿಂದ ಓಂ ನಮೋ ಹನುಮತೆ ರುದ್ರಾವತರೈ ಸರ್ವಶತ್ರ ಸಂಹಾರಯ ಸರ್ವರೋಗರಾಯ ಸರ್ವವಶೀಕರಣಯ ರಾಮದುತಾಯಿ ಸ್ವಾಹ ಅಂತ ನಿಮಗೆ ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಭಕ್ತಿಯಿಂದ ಪಠಿಸಿ. ಈ ಮಂತ್ರದ ಪಠಣದಿಂದ ಎಲ್ಲಾ 9 ಗ್ರಹಗಳ ದುಷ್ಪರಿಣಾಮಗಳು ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲ, ಈ ಮಂತ್ರದ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿರುವ ದೊಡ್ಡ ಶತ್ರುವನ್ನು ಕೂಡ ಸುಲಭವಾಗಿ ಸೋಲಿಸಬಹುದು. ಮುಂದೆ ಅವರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾಪಾಡಬಹುದು.